ಟ್ರೆಕ್ಕಿಂಗ್ಗೆ ತೆರಳಿದಂತಹ ಯುವತಿ ಕೊಡಗಿನಲ್ಲಿ ನಾಪತ್ತೆಯಾಗಿ 4 ದಿನಗಳ ನಂತರ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಘಟನೆ ಮಾಸುವ ಮುನ್ನ ಇದೀಗ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಕೂಡ ಒಂದು ಕೇರಳ ಮೂಲದ ಪಾಲಕ್ಕಾಡ್ನಿಂದ ಪ್ರವಾಸಕ್ಕೆ ಬಂದಿದ್ದ ಕುಟುಂಬದ ಜೊತೆ ಬಂದಿದ್ದ 10ನೇ ತರಗತಿ ಯುವತಿ ಕೂಡ ಮಿಸ್ಸಿಂಗ್ ಆಗಿರುವಂಥದ್ದು. ಏನೋ ಸುಮಾರು 18 ಗಂಟೆಗಳು ಕಳೆದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಆ ಒಂದು ಕುಟುಂಬವನ್ನ ಒಂದು ಮಾಣಿಕ್ಯದಾರ್ ಫಾಲ್ಸ್ ಅನ್ನ ವೀಕ್ಷಿಸಲು ಕರೆದುಕೊಂಡು ಬಂದಂತಹ ಜೀಪ್ ಚಾಲಕರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಎಷ್ಟೊತ್ತಿಗೆ ಆ ಕುಟುಂಬ ಇಲ್ಲಿಗೆ ಪ್ರವಾಸಕ್ಕೆ ಬಂತು ಮತ್ತು ಆ ಯುವತಿ ಯಾವಾಗ ನಾಪತ್ತೆಯಾದ್ಲು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸರ್ ನಮಸ್ಕಾರ. ನೀವು ಎಷ್ಟು ಜನನ ಕರ್ಕೊಂಡ್ ಬಂದ್ರಿ, ಎಷ್ಟೊತ್ತಿಂದ ಕರ್ಕೊಂಡ್ ಬಂದ್ರಿ? ನಾವು 4 ಗಾಡಿ ಅವ್ರ ಬಾಡಿಗೆಗೆ ಹೇಳಿದ್ರು. ರಾಮನಹಳ್ಳಿಯಿಂದ ಬಂದಿದ್ದು ನಾವು 1:30 ಗಂಟೆಗೆ ಊಟ ಮಾಡಿ 1:30 ಗಂಟೆ 40 ಜನ ಇದ್ರು. 10 ಸೀಟ್ ಕೂರಿಸ್ಕೊಂಡು ನಾವು ಕರ್ಕೊಂಡು ಶ್ರೀ ಕಫಿ ತೋರಿಸಿದ್ವಿ. ಶ್ರೀ ಕಫಿ ತೋರಿಸ್ಕೊಂಡು ಮತ್ತೆ ಮುಬಾರಕ್ ಹೋಮ್ ಸ್ಟೇ ಅಂತ ಇದ್ದಾನೆ ಅಡ್ವೆಂಚರ್ ಜಿಪ್ಲೈನ್. ಅಲ್ಲಿ ಜಿಪ್ಲೈನಲ್ಲಿ ಅವ್ರ ತಂದೆ ತಾಯಿ ಮಗಳು ಎಲ್ಲ ಅವ್ರು ಆಡ್ಕೊಂಡು ಹೊನ್ನಂನಾಳ ಫಾಲ್ಸ್ ತೋರಿಸ್ಕೊಂಡು ಸೀದಾ ಬಾಬಾ ಬುಡನ್ಗಿರಿಗೆ ಬಂದಿದ್ವಿ. ಬಾಬಾ ಬುಡನ್ಗಿರಿ ತೋರಿಸ್ಕೊಂಡು ಸೀದಾ ಮಾನಿಗಾರ ಬಂದಿದ್ವಿ. ಮಾನಿಗಾರಿಂದ ಕೆಳಗಡೆ ಫಾಲ್ಸ್ ನೋಡ್ಕೊಂಡು ಬರ್ತೀವಿ ಅಂತ ಹೋದಾದ್ಮೇಲೆ ಎಲ್ಲರೂ ಒಂದು 5 ಕಾಲಿಗೆ ಎಲ್ಲ ಮೇಲೆ ಬಂದ್ರು. ಒಂದು ಹುಡುಗಿ ಬಂದಿಲ್ಲ. ಆಮೇಲೆ ಕೂತವಾಗ 5:30 ತನಕ ಇವ್ರು ಏನು ಹೇಳಿಲ್ಲ, ಇವರೆಲ್ಲ ಫ್ಯಾಮಿಲಿಯವರು. ಆಮೇಲೆ ಹೇಳಿದ್ರು ಒಂದು ಹುಡುಗಿ ಕಾಣೆ ಆಗಿದೆ ಅಂತ. ಮತ್ತೆ ನಾವು ಕೆಳಗಡೆ ಬಂದಾಗ ಹುಡುಗಿ ಸಿಕ್ಕಿಲ್ಲ, ಎಲ್ಲ ಹೋಗಿದೆ ಅಂತ ನಮಗೂ 3:30 ಗಂಟೆ ತನಕ ನಾವು ಇಲ್ಲಿ ಕ್ಯಾಮ್ರಾದಲ್ಲಿ ಎಲ್ಲ ನೋಡಿದ್ರು ಎಲ್ಲೂ ಕಾಣ್ತಾ ಇಲ್ಲ. ಅಷ್ಟೇ ಆಗಿರೋದು. ನೀವು ಜೀಪಲ್ಲಿ ಕರ್ಕೊಬರೋಕ್ಕಿಂತ ಮೊದಲು ಅವ್ರನ್ನ ಸಂಖ್ಯೆ ಎಣಿಸುವಂಥದ್ದು ಯಾವ ರೀತಿ ಗುರುತು ಬರ್ತೇವೆ? ನಾವು ಹೇಳ್ತೀವಿ 10 ಜನ ಸೀಟ್ನಲ್ಲಿ ಕೂರ್ಸಿದ್ರೆ ಬೇರೆಯವ್ರಿಗೆ ಹೇಳ್ತೀವಿ. ಒಬ್ಬರು ಯಾರಾದ್ರು ಇಲ್ಲಾಂದ್ರೆ ನಮ್ಗೆ ಹೇಳ್ಬೇಕು, ನಾವು ಸ್ಟಾಪ್ ಮಾಡ್ತೀವಿ. ಹುಡುಗಿ ಯಾರಿದ್ರು ನಾವು ಕಸ್ಟಮರ್ಗೆ ಕರ್ಕೊಂಡು ಬರ್ತೀವಿ. 10 ಜನ ನಾವು ಮ್ಯಾಕ್ಸಿಮಮ್ ಸೀಟ್ ಹಾಕಿ ನಾವು ಸ್ಟಾರ್ಟ್ ಮಾಡಿ ಮುಂಚೆನೇ ಹಿಂದೆ 6 ಸೀಟ್, ಯಾಕಂದ್ರೆ ಕ್ಯಾಬಿನಲ್ಲಿ ಡೋರ್ ಇಲ್ಲ. ಕ್ಯಾಬಿನಲ್ಲಿ ಡೋರ್ ಇದೆ, ಫ್ರಂಟಲ್ಲಿ ನಮ್ಗೆ ಕಾಣಲ್ಲ. ಇಳಿದು ನಾವು ನೋಡ್ಕೊಂಡು 6 ಜನ ಕೂತೀವಿ. ನಾವು ಆಮೇಲೆ ಸ್ಟಾರ್ಟ್ ಮಾಡೋದು. ಮುಂದೆ 4 ಜನ 10 ಜನ ಇರ್ತಾರೆ. ನಾನು ನೋಡಿದೆ ಇನ್ನೊಂದು ಗಾಡಿಯಲ್ಲಿ 9 ಜನ ಇನ್ನೊಂದು ಹುಡುಗಿ ಕಾಣ್ತಾ ಇಲ್ಲ. ಇವರು ಹುಡುಕ್ತಾ ಇದ್ರು. ಆಮೇಲೆ ನಮ್ಗೆ ಹೇಳಿದ್ರು, ನಾವು ಹುಡುಕುವಾಗ ಇವ್ರು ಹೇಳ್ತಾ ಇದ್ರು ಒಂದು ಹುಡುಗಿ ಕಾಣೆ ಆಗಿದೆ, ಮಿಸ್ಸಿಂಗ್ ಆಗಿದೆ, ಸ್ವಲ್ಪ ನೋಡಬೇಕು ಅಂತ. ಇಲ್ಲೇ 6:30 7 ಗಂಟೆ ತನಕ ನಾವು ನೋಡಿ ಫಾಲ್ಸ್ ಆ ಕಡೆ ಈ ಕಡೆ ನೋಡಿ ಮತ್ತೆ ಅಲ್ಲಿ ಚೆಕ್ ಪೋಸ್ಟ್ ಅಂತ ಇಲ್ಲಿ ಬಾಬಾ ಬುಡನ್ಗಿರಿ ಪೊಲೀಸ್ ಸ್ಟೇಷನ್ ಕ್ಯಾಮ್ರಾದಲ್ಲಿ ನೋಡಿ ಅನ್ನೋದು ಕಾಣಿಲ್ಲ. ಅಷ್ಟೇ ಮಿಸ್ ಆಗಿರೋದು. ಇಲ್ಲಿ ತನಕ ಸಿಕ್ಕಿಲ್ಲ ಅದು. ಇವಿಷ್ಟು ಒಂದು ಜೀಪ್ ಚಾಲಕರ ಮಾತು. ಏನು ಈಗಾಗಲೇ ಈ ಒಂದು ಯುವತಿ ನಾಪತ್ತೆಯಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಪ್ರಕರಣ ಕೂಡ ದಾಖಲಾಗಿದೆ. ಅದರ ಜೊತೆಯಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಜೊತೆಗೆ ಸ್ಥಳೀಯರು ಕೂಡ ಒಂದು ಸಹಕಾರವನ್ನು ನೀಡುವುದರ ಜೊತೆಗೆ ಆ ಯುವತಿಯ ಒಂದು ಹುಡುಕಾಟಕ್ಕೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಏನೋ ಅರಣ್ಯ ಇಲಾಖೆಯ ಡ್ರೋನ್ ಹಾರಿಸುವುದರ ಜೊತೆಗೆ ಆಕೆ ಎಲ್ಲಾದ್ರೂ ಗುರುತು ಪತ್ತೆ ಆಗ್ಬೋದಾ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಶೋಧ ಕಾರ್ಯವನ್ನ ಮುಂದುವರೆಸಿರುವಂತದ್ದು. ಭರತ್, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.